ನಮ್ ನರಸಿಂಹರಾಜನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ ನಾನು ಇಲ್ಲ ಇದು ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಹಾ ಶಿಷ್ಣು ನಿಮಿರುವಿಕೆ. ವಿಷ್ಣು ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ವಿಷ್ಣು ಯಾಕೆ ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ಇವನು ಅದು ನೋಡಿ ಹಲೋ ಹೋಗಪ್ಪ, ನಮ್ಗೆ ಶರ್ಮ ಮಾಡಿದೀವಿ ನಾವು. ಅವನ್ಯಾರ ಟಿಟಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಆನ್ ತುಪ್ಪ ವಿಷ್ಣುನು ಬೇಡ ಉಷ್ಣನು ಬೇಡ ಸರ್ ನಮ್ಗೆ. ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಉಚಿತವಾಗಿ ಏನು ಬೇಡ, ಯಾರನ್ನ ನಮ್ಮನ್ನ ಮತ್ತೊಂದು ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನೂ ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ನೋಡ ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್ ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಶೂಟ್ ಮಾಡ್ಬಿಡ್ತಾರೆ. ಅಲ್ಲ ಸರ್, ಇದೇನ್ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಅಲ್ಲ ಯಾಕೆ ಶಿಷ್ಟನು ಬೇಡ, ಉಷ್ಣ ಯಾತ್ರದ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ. 6 ಇಂಚ್ ಹೋಗಿದ್ರೆ 12 ಇಂಚ್ ಆಗ ಅದನ್ನ ಶಿಷ್ಣ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ ಸರ್? ನಿಮ್ ಶಿಷ್ಣು ಸರ್, ನಮ್ದಲ್ಲ. ನಮ್ ಶಿಷ್ಣನು ಬೇಡ, ಯಾವ ಶಿಷ್ಣನು ಬೇಡ, ನಮ್ಗೆ ಔಷಧಿನೇ ಬೇಡ. ಸರ್ ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್? ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಬದಲ್ಬೇಕು ಅಂದ್ರೆ ಕೋಳು ನೀರು ತಿಂದಿದ್ರೆ ಎದ್ದೇಳಲ್ಲ. ಅಚ್ಚುಕಟ್ಟ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳ್ತಿಲ್ಲ ಅಂತ ಅಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನ್ ಅದನ್ನೆಲ್ಲ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಅಡ್ರೆಸ್ ಕೇಳ್ಬೇಕಾಯ್ತು. ನಿನ್ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್, ಹಲೋ, ನಮ್ಗೆ ಶಿಷ್ಣ ಸಿಕ್ಕಿ ಸಾಕು ನಂಗೆ ಯಾಕೆ ಕುಂತವಳು. ಸರ್ ನಿಮ್ದು ಈಗ ಕ್ಲೀನ್ ಆಗಿ ಶಿಷ್ಣು ನಿಮಿರುವಿಕೆ ಆಗುತ್ತಾ ಇಲ್ವಾ ಸರ್? ಶಿಷ್ಣಗೆ ಅದಕ್ಕೆ ನೀನೇನು ದೇವ್ರ ಶಿಷ್ಣನ ಇದನ್ನ ಗರ್ಭಿಣಿ ಮಾಡಕ್ಕೆ. ಸರ್ ನಿಮ್ದು ಕ್ಲೀನ್ ಆಗಿ ಎದಳುತ್ತಾ ಇಲ್ವಾ ಸರ್? ಅಷ್ಟೇ ಹೇಳಿ ಸರ್. ಎದ್ರ ಅದಕ್ಕೆ ಮಾಡೋಣ. ಅಲ್ಲ ಸರ್, ಎದಳುತ್ತಾ? ಯಾರು ನಿಮ್ಗೆ ಇವಾಗ ಶಿಕ್ಷಣ ಕಟ್ಕೊಂಡು ನಮ್ಗೆ ನಿಮ್ಗೇನಾಗಬೇಕಾಯ್ತು? ಶಿಕ್ಷಣ ಕಟ್ಕೊಂಡು ನಮ್ಗೇನಾಯ್ತು? ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್. ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ನಿಮ್ ನೋಡ್ಕ ನಮ್ಗೇನ್ ನೋಡ್ತೀವಿ ನಾವು ಶಿಕ್ಷಣಾಗ. ಹಲೋ, ಇಲ್ಲ ರೀ ಶಿಕ್ಷಣ. ಶಿಷ್ಣುನೇ ಇಲ್ವಾ ನಿಮ್ಗೆ? ಶಿಕ್ಷಣನೇ ಇಲ್ಲ. ನಾವು ಯಾವ್ದು ಶಿಕ್ಷಣ ಯಾವ್ದು ಒಂದು ಪೂಜೆನೂ ಮಾಡಿಲ್ಲ, ಏನೂ ಇಲ್ಲ ನಾವು. ಅಲ್ಲ ಸರ್, ಸುಮ್ನೆ ಸರ್ ಹಲೋ, ಸುಮ್ನೆ ಚಾನಲ್ ಮಗ್ಗಿನ ಸಿಕ್ಬಿಟ್ರಪ್ಪ ನಮ್ ಕೈಗೆ. ನಮಗ್ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ ಹಲೋ. ಇಲ್ಲ ರೀ, ನಮ್ಗೆ ಶಿಸ್ತನೂ ಇಲ್ಲ, ಯಾತ್ರದೂ ಇಲ್ಲ, ಆರೋಗ್ಯ ಎಣ್ಣೆ ಕುಡಿತೀವಿ, ಎಲ್ಲ ಐತಿ, ಎಲ್ಲ ಐತಿ ನಮ್ಗೆ. ನಾಟಿ ಔಷಧದವ್ರು ನಾವು. ಏನ ಅಂತರಿ ಕೊಡು. ಆಮೇಲೆ ನೀನ್ ಶಿಸ್ನ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ. ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತಾರು, ಹಳ್ಳಿ ಜನ. ಆಮೇಲೆ ನೀನು ಶಿಸ್ನ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ. ಆಯ್ತಪ್ಪ, ಈಗ ನಿನ್ಗೆ ಐತೋ ಇಲ್ವಪ್ಪ? ಹೋಗ್ಲಿ ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ? ಸಿಕ್ಕಿಲ್ಲ ಅಂತ ನಾವೇ ಪರದಾಡ್ಕೊಂಡ್ ಬಂದಿದ್ವಿ. ನಮ್ಮನ್ನ ಎಷ್ಟು ದಿನ ಆಯ್ತು ಅಂತ. ಹಲೋ, ಈಗ ನಮ್ ಶಿಸ್ನಾಗ ಅದು ನನ್ ಕೈಗೆ ಎಲ್ಲಿ ಬರ್ಬೇಕು ಹೇಳೋ ಬರ್ತೀನಿ. ಅಲ್ಲಿಗೆ ಶಿಸ್ನ ಕೊಡಿದಂತೆ. ಅಲ್ಲ ಇದು ಎಂತದು ಇದು ತುಮಕೂರಾಗಿದ್ದೀನಿ. ಮೊದ್ಲೆಲ್ಲಿದ್ರಿ? ಮೊದ್ಲು ಊರಿಂದ ಬಂದೆ, ಈಗ ಬಳ್ಳಾಪುರದಿಂದ. ಅಲ್ಲ, ಮೊದ್ಲು ಎಲ್ಲಿದ್ರಿ? ತುಮಕೂರಿಗೆ ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ? ತುಮಕೂರಿಗೆ ಬರೋದಕ್ಕಿಂತ ಮೊದ್ಲು ಬಳ್ಳಾಪುರದಾಗಿತ್ತು. ನಿಮ್ದು ನೆಗೆಟಿವ್ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ,
ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ, ಪಾರ್ಕಿಗೆ ಬಾ ಹೋಗೋಣ. ಕಿಶೋರ್ ಅಲ್ಲ ನನ್ನ ನರಸಿಂಹರಾಜು. ಏ ಕಿಶೋರ, ನನಗೆ ಸುಮ್ಮನೆ ನನಗೆ ನೋಡೋ, ನನಗೆ ಬೇಜಾರು ಮಾಡಿಬಿಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ ಇಲ್ಲನಾ. ಓಯ್ ಇದಕ್ಕೆ ಬರೋದು ನೀವು ಕಾಲೇಜಿಗೆ ಹೋಗ್ತೀವಿ ಅಂತ ಮಾನ ಮರ್ಯಾದೆ ಐತೆ ಯಾರಿಗೆ ಕೊಟ್ಟಿದ್ದೆ? ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ ಮಾನ ಮರ್ಯಾದೆ ಐತೆ ನಿಮ್ಗೆ? ಓದಕ್ ಗೊತ್ತಿರೋ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್ ನೀವು ಯಾವ ಏರಿಯಾ, ಯಾರು ಹೇಳಿ? ನಾನು ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಅಂಕಲ್ ನಮ್ದು ಮೈಸೂರು ಅಂಕಲ್. ನೀವು ಕಿಶೋರ್ ಅಲ್ವಾ? ಸುಮ್ಮನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿಗೆ ಎರ್ಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀನಿ, ನಾಚಿಕಲ್ಲ ನಿನ್ಗೆ? ಅಂಕಲ್ ಯಾಕೆ ಲವ್ ಮಾಡೋದು ತಪ್ಪ ಅಂಕಲ್? ಪ್ರೀತಿಸೋದು ತಪ್ಪ? ಪ್ರೀತಿಸೋದು ತಪ್ಪ? ನೀವೇ ಹೇಳಿ. ಪ್ರೀತಿಸೋದು ತಪ್ಪ ಅಂತಂದ್ರೆ ಒಂದು ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ. ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ. ನಾನು ಲವ್ ಮಾಡ್ಬೋದಲ್ಲ, ಓದ್ಕೊಂಡೆ ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಅಂಕಲ್? ನೋಡಿ ಇಂಥ ಜನ ಅಲ್ಲ ಮಕ್ಕಳುಗಳು ಈ ವಯಸ್ಸು ಹಿಂಗಾದ್ರೆ ಓದೋ ಟೈಮ್ ಓದಮ್ಮ. ಏ ಕಿಶೋರ್, ನೀನು ನನಗೆ ತಮಾಷೆ ಮಾಡ್ಬೇಡ. ಬಾ, ನನ್ ಕಾಲೇಜ್ಗೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ, ಬಾ, ನಾನು ಎಲ್ಲಾನ ಹೋಗೋಣ, ಪಿಕ್ನಿಕ್ ಹೋಗೋಣ ಬಾ ಎಲ್ಲಾನ. ಎಲ್ಲ ನನ್ನ ಎದುರಿಗೆ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವನ್ ಮಗಳನ್ನಾಗಿರ್ಲಿ ಜಾಸ್ತಿ ಹೊತ್ಬಿಡಿವಿ. ಕಿಶೋರ್ ಕಿಶೋರ್ ಹೋಗಲ್ಲ ಹುಡಿ. ಯಾರು ನೀವ್ ಹೇಳಿ ಅಂಕಲ್? ಅಚ್ಚುಕಟ್ಟಾಗ್ರೆ ಹೆಣ್ಮಕ್ಳು ಕೆಟ್ಟ ಹೋಗೋದು. ಅಂಕಲ್ ನೀವ್ ಯಾರು ಹೇಳಿ? ಆಗಿಂದ ಹೇಳ್ತಾರೆ ಯಾರು? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ? ಯಾವ್ದು ರಾಂಗ್ ನಂಬರ್ ಮಾಡಿದ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ ನಿಮ್ ಜೊತೆ ತಿರ್ಗವು. ಯಾಕೆ? ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ, ಗೊಲ್ರಮ್ಮನ್ನ ಎಲ್ಲ ಲವ್ ಮಾಡ್ಬೋದು, ನಾವ್ ಮಾಡಂಗಿಲ್ವಾ ಅಂಕಲ್? ಮುಚ್ಕೊಂಡಿರ್ತೇವೆ ನೀವ್ ಹೆಣ್ಮಕ್ಳ ನೀವು? ಅಲ್ಲ, ನೀನು ಲವ್ ಮಾಡ್ಬೋದು ಗೊಲ್ರಮ್ಮಂಗೆ, ನಿಮ್ಗೆ ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಮ್ಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೆಯಾ ಟೌನ್ಗೆ ನೀನು? ಅಲ್ಲ, ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮಕ ಹೊರಬಿಡ್ತೀನಿ. ಏ ಯಾಕೋ ನರ್ಸ ನನ್ನ ಎದೆ ಮೇಲೆ ಬೆಳೆದಿರೋ ಕೂದಲು ಪ್ರಯಾಸ ಇಲ್ಲ ನಿನ್ಗೆ? ನಿನ್ಗೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟೂರ್ ರತ್ನಮ್ಮಂತಕ್ಕೆ, ಗೊಲ್ರಮ್ಮಂತಕ್ಕೆ, ಲಕ್ಷ್ಮಮ್ಮಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪರ್ ನನ್ ಮಗನೇ. ಕಾಲೇಜ್ ಗೊತ್ತಿಲ್ಲ ಲೇ, ನಾನ್ ಕಾಲೇಜ್ ಹೋಗಲ್ಲ ಕಣಲೇ, ನಾನ್ ಹೋಗಲೇ ಬರ್ಲಿ ಅಂತೆಲ್ಲ ನೀವು. ಲೇ ತುರ್ಲಪ್ಪ, ನಾನ್ ಲೆಲ್ಲಿ. ಅಯ್ಯೋ ನೀವು ಅಮ್ಮ, ನನಗೆ ಯಾವಾಗ ಹಿಂಗ್ ಮಾತಾಡ್ದು ಈಗ ಗೊತ್ತಾಯ್ತು ಗೊತ್ತಾಗ್ಲೇ ಇಲ್ವಲ್ಲ ನಮ್ಮ ನಕ್ಕಿ ಇವಳಿಗೆ ಏನು ಕಾಯಿಲೆ ಬರಲ್ವಲ್ಲ ತಾಯಿನ ನಾನ್ ಕಣೋ ಲೆಲ್ಲಿ. ಕಿತ್ತೋಡಲ್ಲ ಯಾರು? ಎಲ್ಲ ರೆಡಿ ಮಾಡ್ಕೊಂಡ್ರ? ಏನ ಮಾಡಿ ಅಪ್ಪ, ಏನಕ್ಕೆ ಸುಮ್ಮನೆ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ? ನಾವು ನರಸಿಂಹಣ್ಣಂಗೆ ಫೋನ್ ಮಾಡಬೇಕು. ಅಣ್ಣ ಕಾಫಿ ಆಯ್ತಣ್ಣ? ಈಗ ಆಯ್ತು. ಇನ್ನೇನಣ್ಣ, ಆರೋಗ್ಯನಾ? ಆರೋಗ್ಯ ಎಷ್ಟೇ ಜನ ದೇವ್ರ ಎಷ್ಟೇ ಕೇಳ್ಕೊಳದಣ್ಣ, ಎಲ್ಲ ಮನುಷ್ಯನಿಗೂ ಆರೋಗ್ಯ ಕೊಡ್ಬೇಕಲ್ವೇಣ್ಣ? ಆರೋಗ್ಯನೇ ಭಾಗ್ಯ. ಯಾರು? ಹಲೋ ಯಾರಪ್ಪಿ ನೀನು? ಇವ್ರು ಯಾರು ಗೌಡ್ರೆ? ಕೊಡ್ರಿ, ಯಾರ್ರಿ ನೀವು? ಈಗ ಇದು ನಾವು ಯಾರೋ ನಮ್ಮ ಗೌಡ್ರು ಮಾತಾಡ್ತಾ ಇದೀವಿ ಸರ್ ಬುಗುಂಡಳ್ಳಿ. ಯಾರು ಹೇಳಿ? ರೇ ಸ್ವಾಮಿ, ನಾನ್ ನರಸಿಂಹರಾಜು, ನರಸಿಂಹಣ್ಣಲ್ಲ. ಅದೇನೇ ನರಸಿಂಹಣ್ಣ ಎಲ್ಲ ಒಂದೇ ಅಲ್ವಾ? ಕರೆಕ್ಟ್ ಅವ್ರು ಮಾತಾಡಿದ್ದು ನೀನೇ ತಪ್ಪ. ನರಸಿಂಹ ಎಲ್ಲ ಒಂದೇ ಅಂತ ಹೇಳಿ ಗೌಡ್ರಿ. ಅದೇ ಅಣ್ಣ, ಇದು ಈಗ 5ನೇ ತಾರೀಕು ಮಡಿಕೊಂಡಿದೀವಿ ಫಂಕ್ಷನ್. ಏನ್ ಹೇಳಿ? ಅದೇ ನಮ್ಮ ಅಪ್ಪನ್ ಮಣ್ ಮಾಡೋದು. ಅಯ್ಯೋ ಉಂಟು ಇದು 10 ವರ್ಷ ಸತ್ತೋದ್ರಾರ ಇದು ಗೌಡ್ರೆ. ಈಗ 10 ವರ್ಷ ಇವ್ರು ಸತ್ತೋಯ್ತಂತೆ, ನೆನ್ನೆ ದಿನ ಜೀವ ಬಂದೈತೆ ಅಂತೆ. ಅಣ್ಣ
ಇಲ್ಲ ಜೀವ ಜೀವ ಬಂದಿತ್ತು, ಹಾ ತಿರ್ಗಾ ಹೋಯ್ತಲ್ಲ. ನಮ್ಮ 5ನೇ ತಾರೀಕು ಮಣ್ಣು ಮಾಡಿಕೊಂಡಿದೀವಿ. ನೀವು ದಯವಿಟ್ಟು ನೀವು ಅಲ್ಲ ಯಾರು 5ನೇ ತಾರೀಕು 10 ವರ್ಷದಾಗ ಸತ್ತೋಯ್ದ್ರಂತೆ, ನೈಟ್ ಜೀವ ಬಂದು ತಿರ್ಗಾ 5ನೇ ತಾರೀಕು ಮಣ್ಣಿ ಇಟ್ಕೊಂಡವ್ರಂತೆ. ಯಾವ ಸಮಯ ಆ ಯಾವ ಊರು? ಬಂಗ್ರಹಳ್ಳಿ. ಗಂಗ್ರಹಳ್ಳಿ. ಗಂಗ್ರಹಳ್ಳಿ ಅಣ್ಣ ಎಲ್ಲಿ ಬರೋದದು? ಎಲ್ಲಿ ಬರತ್ತದ? ಅದೆಲ್ಲೂ ಬರಲ್ಲ ಅಣ್ಣ, ಅಲ್ಲೇ ಇರುತ್ತೆ. ಅಲ್ಲ ಅಲ್ಲೇ ಇರುತ್ತೆ ಗೊತ್ತು. ನಾವು ಇವ್ರು ಯಾರೋ ಇವರು ಕಟ್ ಪಾಕಿಟ್ನರು. ಅಣ್ಣ ನಾವೇನು ನಿನ್ನ ಹತ್ರ ಕಟ್ ಪಾಕಿಟ್ ಮಾಡಿ ಏನು ನಿಮ್ ಮನೆ ಹಾಳು ಮಾಡಿಲ್ಲ. ನಾವೇನು ಗೊತ್ತಾಯ್ತಾ, ನಾವೇನು ಗೊತ್ತಾ ಫೋನ್ ಮಾಡಿದ್ದು? ನೋಡ್ರಿ ಹಲೋ, ನಾವು ಹಿಂಗೆ ನಾವು ಸುರ್ಕಾಗವ್ರೆ ಅಂತ ಹೇಳಿದ್ದು. ಸುರ್ಕಾಗವ್ರೆ ನಮ್ಗಿಂತ ನಮ್ಮನ್ನ ತಲೆ ಕೆಡಿಸಿ ಟಿಫನ್ ಮಾಡಕ್ಕೆ ಅಂತ ನಾನು ಹೇಳಿದ್ವಿ. ಅಣ್ಣ 1 ನಿಮಿಷ ಹೇಳೋದ್ ಕೇಳಿಸ್ಕೊ ಅಣ್ಣ. ನಮ್ಗೆ ಮಾವಿನ ಎಲೆ ನಾಡಿಕೆ 7,000 ಮಾವಿನ ಎಲೆ ಬೇಕು. ಇದು ಹುಣಸೆ ಎಲೆ 7,000. ಒಂದೊಂದ್ ಎಲೆ ಎಣಿಸ್ಬಿಟ್ಟು ಕ್ಲೀನಾಗೆ 7,000 ಚೀಲಕ್ಕೆ ತುಂಬ್ಕೊಂಡ್ ತಗೊಂಬಂದ್ರೆ ನಿಮ್ ದುಡ್ಡು ಏನಾಗೆ ತಗೊಂಡೋಗ್ಬಿಡೋಣ. ಸ್ವಲ್ಪ ಇದು ಹುಣಸೆ ಎಲೆನ 7,000 ಬೇಕಾ ಅಣ್ಣ? ಹುಣಸೆ ಎಲೆ 7,000 ಎಣಿಸ್ಕೊಂಡ್ ತಗೊಂಬನ್ರಿ. ಒಂದ್ ಜಾಸ್ತಿನೂ ತರಬಾರ್ದು, ಒಂದ್ ಕಮ್ಮಿನೂ ತರಬಾರ್ದು. 7,000. ಹುಣಸೆ ಎಲೆನ ಎಣಿಸ್ಬಿಟ್ಟು 7,000 ತರ್ಬೇಕಾ? 7,000 ತರಬೇಕು. ನಮ್ಮ ಅಪ್ಪನ ಮಣ್ಣಲ್ವ ಅಣ್ಣ ಅವತ್ತು ನಾವು ಲಾಸ್ಟ್ ಸರಿ ನಮ್ಮ ಅಪ್ಪನ ಮಕ ನೋಡೋದು. ಅದಕ್ಕೆ ಹುಣಸೆ ಎಲೆ ಹಾಕ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಅದ್ರ ಮೇಲೆ ನುಗ್ಗೆ ಸೊಪ್ಪು ಹಾಕ್ಬಿಡೋದಣ್ಣ. ಹಾಡಲ್ಲ ಸ್ವಾಮಿ ಮಾತಾಡ್ತಾ ಇರೋದು. ಹಾಡ ಅಂತಲ್ಲ ರೇ ಸ್ವಾಮಿ, ಯಾರ್ಯಾರು ನಮ್ಮ ಅಪ್ಪ ಸತ್ತೋಗೈತೆ ಆಡು ಅಂತಿರೋದು. ನಿಮ್ಗೇನು ಒಂದ್ ಸ್ವಲ್ಪ ಮ್ಯಾನೇಜ್ ಇಲ್ವಾ? ನಿಮ್ಗೆ ಕಷ್ಟ ಏನು ಅಂತ ಗೊತ್ತಿಲ್ಲ? ನಿಮ್ಮನೆಗೆ ಸಾವು ನೋವು ಏನು ಸಂಭವಿಸಲ್ವಾ? ನಮ್ಮ ಅಪ್ಪ ಸತ್ತೋಗೈತೆ ಮಣ್ಣು ಕಂಡ್ರಿ ಅಂತ ಅಂದ್ರೆ ನಾಟಕ ಹಾಡು ಅಂತ ಏನೇನೋ ತಮಾಷೆ ಮಾಡ್ತಿದ್ದೀರಾ. ನಿಮ್ಮನೆಗೆ ಒಂದು ಸಾಯ್ತಾರ ನೋಡಿ, ಇಷ್ಟರಲ್ಲೇ ಯಾರು ಸಾಯ್ದೇ ಇರಲ್ಲ. ಏನ್ ಮಾಡ್ಬೇಕು ಹೇಳಿ ನಾವು? ಯಾಕೆ ಮಾಡಿದ್ದು? ನಮ್ಗೆ ಯಾಕೆ ಮಾಡಿದ್ದು? ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಮಿಂದ ಏನಾಗ್ಬೇಕು? ಇನ್ನೇನಂತ ಹೇಳೋಣ. 7,000 ಹುಣಸೆ ಎಲೆ ಬೇಕು ನಮ್ಗೆ. 7,000 ಹುಣಸೆ ಎಲೆ ಬೇಕು. ನುಗ್ಗೆ ಸೊಪ್ಪಿನ ಎಲೆ ಬೇಕು. ಆಮೇಲೆ 9,000 ನುಗ್ಗೆ ಸೊಪ್ಪಿನಲ್ಲಿ 9,000. ಅಣ್ಣ ಆಮೇಲೆ ಇನ್ನೇನ್ ಬೇಕು ಅಣ್ಣ? ಬೇಕಣ್ಣ. ಅಲ್ಲಿ ಇನ್ನೇನ್ ಬೇಕು ಅಂದೆ. ಹಂಗಿರೋಣ ಇನ್ನೊಬ್ಬ. ಹಲೋ ಅಣ್ಣ ಅಷ್ಟೇ ಅಣ್ಣ. ಹುಣಸೆ ಎಲೆ ಬೇಕು ನಮ್ಗೆ, ನುಗ್ಗೆ ಸೊಪ್ಪು ಎಲೆ ಬೇಕು. ಆಮೇಲೆ ಈ ಕಾಂಗ್ರೆಸ್ ಗಿಡದ ಮೂಗ್ಬಟ್ಟು ಬೇಕಣ್ಣ. ಕಾಂಗ್ರೆಸ್ ಗಿಡದ್ದು ಮೂಗ್ಬಟ್ಟು ಎಲ್ಲಿದ್ದೀರಾ ಸರ್? ಎಲ್ಲಿದ್ದೀರಾ ಸರ್? ಮನೆಗಿದ್ದೀವ್ರಿ ಸರ್. ನೀವು ದೇವ್ರು ಸರ್, ನೀವು ದೇವ್ರು ಸರ್, ನೀವು ದೇವ್ರು. ಯಪ್ಪ, ನಮ್ಮ ಅಪ್ಪ 10 ವರ್ಷದಿಂದ ಮನೆ ಕಂಡಿದ್ರು ಸರ್. ಇವತ್ತು ನಿಮ್ಮ ಜೊತೆ ಮಾತಾಡಿದ್ಕೆ ನಮ್ಮ ಅಪ್ಪ ನಿನ್ನ ವಾಯ್ಸ್ ಕೇಳಿ ಮಾತಾಡ್ಬಿಡ್ತಾರೆ ಸರ್. ಪ್ರಜ್ಞೆ ಬಂದ್ಬಿಡೈತೆ. ಜಯ ಓಹೋ ಅಮ್ಮ ನೋಡಿ ಮಾತಾಡಿ ಎಲ್ಲ ಮಾತಾಡಿ ಇವ್ರೆ. ಹಲೋ, ನನ್ನ ಮಕ್ಳು ಅಂತ ಮಾಡೋಣ. ನನ್ನ ಮಕ್ಳು ನಂಬರ್ ಕೊಟ್ರಿ ಇವ್ರಿಗೆಲ್ಲ. ಹಲೋ ಅಣ್ಣ, ನಮ್ಮ ಅಪ್ಪಗೆ ಪ್ರಜ್ಞೆ ಬಂದೈತೆ. 10 ವರ್ಷದ ಮುಂಚೆ ಸತ್ತೋಗಿತ್ತು, ಪ್ರಜ್ಞೆ ಬಂದೈತೆ. ನಮ್ಮ ಅಪ್ಪನ ಪ್ರಜ್ಞೆ ಬಂದೈತೆ. ನಾನೇನ್ ಮಾಡೋಣ? ಅಯ್ಯೋ ಅಪ್ಪ, ಅಯ್ಯೋ ಯಾಕ ಮಾತಾಡ್ತಿಲ್ಲ? ಅಯ್ಯೋ ದೇವ್ರೇ, ನಮ್ಮಪ್ಪ ತಿರ್ಗಾ ಸತ್ತೋಯ್ತಲ್ಲಪ್ಪ. ಅಯ್ಯೋ ದೇವ್ರೇ, ನಮ್ಮಪ್ಪ ಇವತ್ತು ತಿರ್ಗಾ ಸತ್ತೋಯ್ತಲ್ಲಪ್ಪ. ನರಸಿಂಹಣ್ಣ, ನಮ್ಮಪ್ಪ ಸತ್ತೋಯ್ತಣ್ಣ. ಬದುಕಿರು ಅಂತ ಅಂದ್ರು, ಸತ್ತೋದ್ರು ಅಂದ್ರು. ನಾನ್ ಮೊದ್ಲು ಬದುಕಿದ್ರ ನಾನ್ ಸತ್ತೋಯ್ದಿರ ನೋಡ್ವಾಗ. ಅಣ್ಣ ಸತ್ತೋದ್ರು. ನಾನ್ ಬದುಕಿದ್ರೆ ಸತ್ತೋಯ್ದಿರ ನೋಡ್. ನಾನು ಯಾಕೋ ನನಗೂ ಯಾಕೋ ಜೀವ ಉಯ್ಕಂತ ಇದೆ. ಅಣ್ಣ ಪುಣ್ಯಾತ್ಮರು ಫೋನ್ ಮಾಡ್ದಂಗ ಆಗೋದ್ರಲ್ಲೋ ನನಗೆ. ಬರೀ ಇಂಟರ್ ಮಾಡತ್ತೆ. ಅಣ್ಣ, ನಮ್ಮ ಅಪ್ಪ ತಿರ್ಗ ಸತ್ತೋಗ್ಬಿಟ್ರೆ ಅಣ್ಣ.
ಓ ನಮ್ಮನ ಯಾ ಕರ್ಮ ಊಟ ಊಟ ಅಲ್ಲ ನಮ್ಮನ ಯಾಕೆ ಆ ನನ್ನ ಮಕ್ಳು ಯಾರೋ ಜಲ್ಡೇದ್ ಹೇಳ್ಬಿಟ್ಟು ಅವರೇ ಕಾಲ್ ಕಂಡಂಗ್ ಕಾಣುತ್ತ ಊಟ ಅಲ್ಲನ. ಏ ಬಿಡ್ರಿ, ಯಾಕೆ ಹುಟ್ಟಿದ ಮೇಲೆ ಮನುಷ್ಯ ಎಲ್ಲಾರು ಸಾಯ್ತಾರೆ, ಅದಕ್ಕೆ ಯಾಕೆ ಮಾಡ್ತೀರಾ? 10 ವರ್ಷದ ಮೇಲೆ ಬದುಕಿ ಮಾತಾಡೈತಲ್ಲ ಅಣ್ಣ ಅಣ್ಣರೇ. ನನಗೆ ಬರೇ ಸತ್ತೋಗಡೆ ಫೋನ್ ಮಾಡಕ್ ಶುರುವಾದ್ರಲ್ಲ ನನಗೆ. ಅಪ್ಪ ನೀನ್ 10 ವರ್ಷದಿಂದ ಸತ್ತೋಗಿದ್ದೆ, ತಿರ್ಗಾ ಹೆಂಗೋ ನರಸಿಂಹಣ್ಣ ಜೊತೆ ಮಾತಾಡಕ್ಕೆ ಪ್ರಾಣ ಬಂದಿತ್ತು, ತಿರ್ಗಾ ಯಾಕೆ ಕೆಟ್ಟು ದೃಷ್ಟಿ ಬಿತ್ತು, ನೀನು ತಿರ್ಗಾ ಸತ್ತೋಗ್ಬಿಟ್ಟಲ್ಲಪ್ಪ. ನಮ್ಮನ್ನೆಲ್ಲ ನರಸಿಂಹಣ್ಣ ನಮ್ಮನ್ನ ಯಾರಣ್ಣ ಕಾಪಾಡೋದು, ನಮ್ಮನ್ನ ಯಾರನ್ನ ಅಂತ ಅಪ್ಪ ಅಂತ ಕರೀಲಿ. ಅಲ್ಲ ಇವ್ರೆ ಗೌಡ್ರೆ, ಸತ್ತು ಒಂದ್ ದಿನದ ಮಧ್ಯಾಹ್ನಕ್ಕೆ ಅಲ್ಲಿ ಹೊಟ್ಟು ಊದ್ಕೊಂಡು ವಾಸನೆ ಬರ್ತೈತಿ, ಒಂಚೂರ ಎಂತದ ಬರೀ ಸ್ಮೆಲ್ ಬರ್ತೈತಿ, ಇರಿ ಕಚ್ಚಾವೆ ಅಂತಾರೆ. 10 ವರ್ಷದಿಂದ ಹೆಂಗ್ ಮಾಡಿದ್ರಿ ಅವ್ರನ್ನ? ಅಣ್ಣ ಎಲ್ಲ ಇಲ್ಲೇ ರೋಡಾಗ ದಿವಾನ್ ಕಟ್ ಮೇಲಕ್ ಮನ್ಗಿದನು, ನೆಂಟ್ರುಗಳು ಬರೋದ್ ದೂರದಿಂದ ಬರ್ಬೇಕಲ್ಲಣ್ಣ, ಲೇಟ್ ಆಗೈತೆ ಅಣ್ಣ. ಅದ್ ಬೆಳಿಗ್ಗೆ 10 ಗಂಟೆಗೆ ಆಗ್ತಿರೋ ಇದ್ರ ಅಣ್ಣ 10 ವರ್ಷ ಆಗಿತ್ತು, ನೆಂಟ್ರುಗಳು ಬರೇಳಿದ್ವಲ್ಲ ಎಲ್ಲ ದೂರ ಊರಿಂದ ಬರ್ಬೇಕು. ಬೆಳಿಗ್ಗೆ 10 ಗಂಟೆನಾಗ ಅಥವಾ 10 ವರ್ಷದಿಂದೇನೋ 10 ಗಂಟೆನಾಗ? 10 ವರ್ಷದ ಹಿಂದೆ 10 ಗಂಟೆನಾಗ. 10 ವರ್ಷದ ಹಿಂದೆ 10 ಗಂಟೆಗೆ ತೀರೋಗಿದ್ದು. ಇವತ್ತು ನಿನ್ ಜೊತೆ ಫೋನಲ್ಲಿ ಮಾತಾಡ್ದು ಮಾವಿ ಇದನ್ನೆಲ್ಲ ಹುಣ್ಸೆನೆಲ್ಲ ತಾಂಬ ಅಂದಾಗ ಪ್ರಾಣ ಬಂದಿತ್ತು, ಉಸಿರಾಡ್ತು, ಕೈ ಕಾಲೆಲ್ಲ ಹಿಂಗ ಆಡ್ತು. ಏನ್ ಕರ್ಮನಪ್ಪ ಅಮ್ಮನ ಅವನ್ ಯಾರೋ ನೋಡ್ರಿ ಮಣ್ಣು ಮಾಡಿ ಬಂದಿದ್ವಿ 30ನೇ ತಾರೀಕು ಮಣ್ಣು ಅಂತ ಫೋನ್ ಮಾಡ್ಯವನ ಅವ್ನ್ ನಮ್ಮ ಮಾವ. ಇವ್ರು 10 ವರ್ಷದಿಂದ ಸತ್ತೋಗಿರೋದು, ಇವತ್ತು ಬದುಕಿ ಮಾತಾಡಿರೋ ಅಂತ ಅಂದ್ರೆ ಇವ್ನ ಅಮ್ಮನಾಡ 1 ವಾರ ದಿನಕ್ಕೆ ಹೊಟ್ಟೆ ಊದ್ಕೊಂಡು ಕೊಳತು ವಾಸನೆ ಬರ್ತಾರೆ ಮುಚ್ಚಿ ಅಂತ ಅಂತಾರೆ. ಅಂದ್ರೆ ಇವ್ನು ಯಾರ ತಿಕ್ಕಲ್ ನಮಗ್ 10 ವರ್ಷದಿಂದ ಮಡಗಿದ್ದೆ ಅಂತಾನಲ್ಲ, ಇವ್ನು ನಿಜವಾದ ತಿಕ್ಲನು ಅಥವಾ ನಾನ್ ತಿಕ್ಲನು ನನಗ್ ಗೊತ್ತಾಗ್ತಾ ಇಲ್ಲ. ಆ ದೇವ್ರಿಗೆ ಕಣ್ಣಿಲ್ಲ. ದೇವ್ರು ಯಾವತ್ತು ನಾಳೆಯಿಂದ ನಮ್ಮ ಅಪ್ಪನ ಮಣ್ಣು ಮಾಡಿ ಬಂದ್ಮೇಲೆ ಫೆಬ್ರವರಿ 5ನೇ ತಾರೀಕು ನಮ್ಮ ಅಪ್ಪನ ಮಣ್ಣು ಮಾಡಿ ಬಂದ್ಮೇಲೆ ಯಾವ ದೇವ್ರನ್ನ ಮನೇಲಿ ಪೂಜೆ ಮಾಡಬೇಡ್ರಿ, ಯಾರು ಪೂಜೆ ಮಾಡಬೇಡ್ರಿ, ದೇವ್ರೇ ಇಲ್ಲ ನಮ್ಮ ಬಾವು. ಇದು ಪ್ರಪಂಚದಾಗೆ ನಡೆದಾಗಂತ ಘಟನೆದ ವಿಚಾರ ನನಗೆ ಹೇಳ್ತಾ ಇದ್ರಲ್ಲಿ ಗೌಡ್ರೆ. 15ನೇ ತಾರೀಕು ಮಣ್ಣು ಮಾಡ್ತೀರಾ? ಹ್ಞೂ ಅಣ್ಣ, 5ನೇ ತಾರೀಕು ಅಣ್ಣ, ಫೆಬ್ರವರಿ 5ನೇ ತಾರೀಕು. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ತೀರಾ? 10 ವರ್ಷದಿಂದ ಸತ್ತೋಗೈತಿ. ಹ್ಞೂ ಸತ್ತೋಗಿದ್ರು, ಈಗ ಪ್ರಾಣ ಬಂದಿತ್ತಣ್ಣ, ಕೈ ಕಾಲೆಲ್ಲ ಆಡಿ ಊಟ ಮಾಡ್ತು ಈಗ ಎದ್ದು ಊಟ ಮಾಡಿರಾ? ಹ್ಞೂ ಎದ್ದು ಊಟ ಮಾಡಿ ತಿರ್ಗಾ ನಿನಗೆ ಫೋನ್ ಮಾಡಿದೆ ಅಣ್ಣ. ಖುಷಿ ಆಯ್ತಲ್ಲ ನನಗೆ. ನಿಮ್ಮ ಫೋಟೋ ಕಳಿಸ್ಬಿಡೋಣ, ಒಂದು ನಿಮ್ಮ ಫೋಟೋ ಮಾಡಿ ಒಂದು ಕಟೌಟ್ರ್ ಮಾಡಿ ಮನೆ ಮುಂದೆ ಇಟ್ಕೊಂಡು ಬಿಡ್ತೀವಿ. ನಮ್ಮ ಅಪ್ಪನ ಪ್ರಾಣ ಬಂತು, ನಿಮಗೆ ಫೋನ್ ಮಾಡ್ತಿದ್ದಂಗೆ ಅಂತ ಹೇಳ್ದೆ ಅಣ್ಣ. ತಿರ್ಗಾ ನಿಮ್ಗೆ ಫೋನ್ ಮಾಡ್ತಿದ್ದಂಗೆ ನಮ್ಮ ಅಪ್ಪ ಹೊರಟೋದ್ರಣ್ಣ. ಓ ನಮ್ಮ ಇವ್ರೆ ಗೌಡ್ರೆ ಬಿಡಿ, ನೀವು ಅದ್ರ ಅವರಿಂದ ನೀವು ಒಟ್ಟಿಗಿರ್ತೀರ ಅಂದ್ರೆ ಇದು ಅಲ್ಲಿ ಪಕ್ಕದಾಗ ಯಾರನ್ನ ಇದ್ರ ಅವ್ರ ಕೈ ಕೊಡಿ. ತಾಯಿನ ಕ್ಯಾಯ ನಮ್ಮನ್ನ ಮಗ ನನಗೂ ತಿಕ್ಲಿಡಿಯಂಗ್ ಕಾಣುತ್ತೆ ಅಂತ ತಾಯಿನ ಹಾಕಿ ನನ್ನ ಮಕ್ಕಳ ತಾವ್ ಮಾತಾಡಕ್ ನನಗೆ 7 ಸಲ ಮೆಟ್ನಾಗ ನಾನೇ ಹೊಡ್ಕೋಬೇಕು ನಮ್ಮನ್ನ ಕ್ಯಾಯ. ಎಂತ ನನ್ನ ಮಕ್ಳು ತಾವ್ ನಾವು ಮಾತಾಡ್ತೀವಿ, ಒಬ್ಬರು ನೆಂಟ್ರನಾದ್ರೂ ಫೋನ್ ಮಾಡ್ದಂಗ ಆಗೋದ್ರಲ್ಲ ಇವ್ ನಮ್ಮನ್ನ ಹಾಕಿ ಮಿಂಟ್ರಿ ಗುಟ್ಟಿದ್ ಹುಚ್ಚಿದ್ ಸವಾಸ ಮಾಡಿ. ಅಣ್ಣ ಕೊಡ್ತೀನಿ ನೋಡಿ ಅಣ್ಣ. ಹಲೋ ಹಲೋ ಅಣ್ಣವ್ರೆ. ಅಕ್ಕ, ಇವ್ರಿಗೇನ ಇದು ಅಣ್ಣರ್ ಸತ್ತೋಗಿ ಎಷ್ಟು ದಿನ ಆಯ್ತು ನಿಮ್ಮ ಮಾವರು? ಹೋದ್ ವರ್ಷ 2010ಕ್ಕೆ ಸತ್ತೋಗಿದ್ದಣ್ಣ. 10 ವರ್ಷ ಆಗಿತ್ತು. ಫೆಬ್ರವರಿ 5ನೇ ತಾರೀಕು 2020 ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡಿಕೊಂಡಿದ್ದು. ಸತ್ತೋಗಿದ್ರಲ್ಲ ಅವ್ರ ಯಜಮಾನ್ರು, ಅವ್ರ ಹೆಂಗಸ್ರೇನ ಬದುಕ್ಯವ್ರ? ಅವ್ರ ಹೆಂಗಸ್ರು ಬದುಕರ್, ನಾನು ಅವ್ರ ಸೊಸೆ ಅಣ್ಣ. ಏನ್ ಅವ್ರ ಹೆಂಗಸ್ರಿಗೆ ಏನ ಇದು ಗಾಳಿಗಳು ಹಿಡ್ದೈತೆ ನೋಡಿ ಚೆಕ್ ಮಾಡ್ರಿ. ಅವ್ರ ಯಾರು ಅವ್ರಿಗೆ ಗಾಳಿ ರೂಪವಾಗಿ ಏನ ಬಂದು ಅವ್ರನ್ನೆಲ್ಲ ಅವ್ರು ಕಾಡ್ತಾ ಇದ್ದೇನ ಪಾಪ. ಯಜಮಾನ್ರು ದುಃಖವಾಗಿ ಓಡಾಡೋದ್ ನೋಡ್ರಿ, ಒಳ್ಳೆ ಬಂದಂಗ ಕಾಣ್ತೈತೆ ಅಣ್ಣ. ಗಾಳಿ ಆಗಕ್ಕೆ ಮಣ್ಣು ಮಾಡಿ ಬಂದಿದ್ರೆ ಅಲ್ವಣ್ಣ ಗಾಳಿ ಆಗೋದವ್ರು. ಇನ್ನು ಮಣ್ಣೆ ಮಾಡಿಲ್ವಣ್ಣ. 5ನೇ ತಾರೀಕು ಮಣ್ಣು. ನೀವ್ ಎಷ್ಟು ಜನ ಇದ್ರಿ ಮನೆಗೆ? ನಾವು 6 ಜನ ಇದ್ದೀವಣ್ಣ. ನಮ್ಮ ಅತ್ತೆ, ನಮ್ಮ ಮಾವ,
ನಮ್ಮ ಮೈದಾ ಅವ್ರ ಹೆಂಡತಿ ನಾನು ಎಲ್ಲ ಇದ್ವಿ. ಅದ್ರಾಗ ನಮ್ಮ 6 ಜನದಲ್ಲಿ ನಮ್ಮ ಮಾವ 10 ವರ್ಷ ಆಯ್ತಣ್ಣ, ಸತ್ತೋಯ್ತು. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಡಗಿದೀವಣ್ಣ. ಅಷ್ಟರೊಳಗೆ ನಮಗೆ ಹುಣಸೆ ಎಲೆ ಬೇಕಾಗಿತ್ತು. ಈಗ ಬದುಕಿದ್ದಾರೆ ಯಾರು? ಈಗ ಬದುಕಿದ ಅವರೇ ಅಣ್ಣ. ಪ್ರಾಣ ಬಂದಿತ್ತು, ಊಟ ಮಾಡಿದ್ರು ಎದ್ದು. ಇದು ನಿಮ್ದು ಗ್ರೂಪ್ ಇದು ಆಧಾರ್ ಕಾರ್ಡ್ ವೋಟರ್ ಲಿಸ್ಟ್ ನಾವ ಎಲ್ಲ ಐತೆ ಅಣ್ಣ. ಅದ ವೋಟರ್ ಲಿಸ್ಟ್ ಆಧಾರ್ ಕಾರ್ಡ್ ಐತ ಅಥವಾ ನೀವೇನ ಇದು ಮನುಷ್ಯರು ಅಥವಾ ದೇವುಗಳು ನನಗೆ ಫೋನ್ ಮಾಡೈತು ಅಥವಾ ನನಗೆ ದೇವ್ ಬಿಡ್ದೈತು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾಕಣ್ಣ? ನನಗೂ ಈಗ ನೋಡ್ತಾ ಇದ್ರೆ ಹೋಗ್ರತ್ತೆ ಅಂತ ಏನಕ್ಕೆ ನನ್ ಹಣೆ ಬರನೇ ಇಷ್ಟ ಆಗೋತಾ. ಯಾಕಣ್ಣ? ಹಲೋ ಯಾರ ಬೇರೆ ಮಾತಾಡು. ಯಾರವ? ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು. ನರಸಿಯಪ್ಪ ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಹಾ ಏನಾದ್ರು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಯಾರವ ಅಂತಂದ್ರ ಇದೇನಕ್ಕ ಹಿಂಗಂತ ಯಾರವ ಅಂದ್ರು? ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ನಾವು ಕಣಕ್ಕ ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ಹಾ ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಗೆ ಹೇಳ್ತೀನಿ. ಸುಮ್ಮನೆ ಫಸ್ಟ್ ಗೆ ಹೇಳ್ತೀನಿ ಅಕ್ಕ, ಈ ಗಂಡ ಸತ್ತೋಗ್ಯವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ನಮಸ್ಕಾರ, ಗೊತ್ತಾಗಲ್ಲಕ್ಕ. ಒಬ್ರು ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ ಸರ್ ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ. ನೀವು ಮಾತಾಡೋದು ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ಓ ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ನಿನ್ನ ಬರ್ದಾನ? ಹಾ 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 ಹೇಳಕ್ಕ. ಹಾವೇರಿ ಅಂತ. ಏನ ಹೇಳಿ ಒಟ್ನಾಗೆ ಈ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ ನಿಮ್ಮನ್ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ ಸೋ ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ ಯಜಮಾನ್ರು ಬದುಕವ್ರೆ, ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮ್ಗೆ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀವಿ. ನಿಮ್ಮೊಂದು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಿಗೆ ಮದುವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ಬೇರೆ ಹೇಳ್ತಾನೆ. ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ದ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ, ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಜರ ಬಂದ್ ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದುವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಕಳು ಸರ್? ಇಬ್ರು, ನಮ್ಮಿಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ, ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ, ಇದು ಮದುವೆ 17, 18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ, ಮಕ್ಕಳು ಗಂಡ ನಿಮ್ಮ ಯಜಮಾನ್ರೆಲ್ಲಾ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಒಂದ್ ಹೆಣ್ಣು 2 ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್, ಅಲ್ಲ ಇವ್ರೆ ನನ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ, ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳಾಗಿರೋದ್ ನಮ್ಗೆ. ಸರ್, ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಕಳು ಅಂದೆ ಅಷ್ಟೇ ನಾನು. ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್?
ರೇ ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮಗೆ, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ಹ್ಞೂ ಅಣ್ಣ, ಓ ನನ್ನಿಂದಾನೇ ಆಗಿರೋದು 2 ಮಕ್ಳು ಅಂತ ಹೇಳೋಣ. ಇದರಿಂದ ಸರ್ ಮಾತ್ರ ಹೇಳು. ನೋಡ ಆ ಸುಳೆ ಮಗ ಬೇರೆ ರೇಗಿ ಸರ್ ರವಿದ್ ಬಿಟ್ಟ ನನಗೆ ಅಕ್ಕ ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು, ನನಗೆ ಅದೇನ ರೇಗಿ ಮತ್ತೆ ಎಲ್ಲರಿ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ. ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ, 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ ಕೇಳಿ. ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ. ಆಯ್ತು, ಮೀನಾಕ್ಷಿ ಅಂತ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಮೀನು, ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಹಿಂಗೈತೆ ಹೆಸರು. ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ, ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳೋಣ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಎಲ್ಲ ಮಾತಾಡ ಫ್ಯಾಮಿಲಿ ಓಡ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಎರಡು ಮಕ್ಳಕ್ಕ ನಿಮ್ ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಳು? ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಇಲ್ಲಿ ಒಳ್ಳೆ ಗರಿಕೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದಕ್ಕೆ 3-4 ದಿನ ಮಾಡಿದಂತ ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು. ಫೋನ್ ಮಾಡಿ ಬೈದ್ರಿ. ಈಗ ನಿಮ್ ಬೇರೆ ಹೇಳಕ್ಕ ನಮ್ಗೆ 2 ಮಕ್ಳು. ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ನಿಮ್ಮ ಕೇಸ್ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ, 106 ವರ್ಷ. ನೀವು ಬನ್ನಿ. ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಜನ ನಿಮ್ಮ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನ ಬೇಕಾಯ್ತು? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನಿಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಮತ್ತೆ ಬಿಡಿ ಸುಮ್ಮನೆ ಖುಷಿ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ಮ ಇದು ಆಗಕ್ ಬಂತು ಇಲ್ಲಿಗಾಲ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ ನನಗೆ. 500ನೇ 1ನೇನು ಬರೇ ಗಂಡಿಲ್ದಾರು ನನಗೆ ಗೊತ್ತು. ಮುಂದ್ಗ ನನ್ನ ಮುಗ ಬೈಕೊಂಡ್ರೆ ಹಿಂಗ ಆಗದ ನನಗೆ. ನನ್ನ ಅಕ್ಕ ನೀನು 90-100 ನಮ್ಮ ಮನೆದೇವ್ರು ನರ್ಸಿಸ್ ಮಕ್ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನ್ಗೆ? ಏನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನನ್ ಸಾಮಾನ್ಯ ಕಬ್ಬಳದ ಆಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗ ನಾನು.